ಕೆಎಲ್ಇ ಕಾಲೇಜು ಕ್ರೀಡಾಕೂಟಕ್ಕೆ ಹುಣಸಿ ಮರನಾಶ, ಸ್ಥಳೀಯ ನಿವಾಸಿಗಳಿಂದ ಆಕ್ರೋಶ. ಐತಿಹಾಸಿಕ ಹಿನ್ನೆಲೆಯುಳ್ಳ ಪಟ್ಟಣದ 19ನೇ ವಾರ್ಡ್ ಗುದ್ನೇಶ್ವರ ಮಠದಲ್ಲಿ ನೂರಾರು ವರ್ಷ ಇತಿಹಾಸವಿರುವ ಹುಣಸೆ ಮರಗಳಿದ್ದು ಅವುಗಳನ್ನು ಯಾರೂ ಸ್ವಂತಕ್ಕೆ ಉಪಯೋಗಿಸದಂತೆ ಕಾನೂನು ನಿರ್ಬಂಧ ಹೇರಲಾಗಿತ್ತು. ಆದರೆ ಏಕಾಏಕಿ ಕೆಎಲ್ಇ ಕಾಲೇಜಿನವರು ಯಾವ ನಿರ್ಬಂಧವೂ ಇಲ್ಲದೆ ಕ್ರೀಡಾಕೂಟದ ನೆಪದಲ್ಲಿ ಮರಗಳ ಮಾರಣ ಹೋಮ ಮಾಡಲು ಹೊರಟಿದ್ದಾರೆ ಎಂದು ಗುದ್ನೇಪ್ಪನ ಮಠದ ಸಮಿತಿ ಅಧ್ಯಕ್ಷ ರುದ್ರಯ್ಯ ವೀರಪ್ಪನವರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಅವರು, ಈ ಮಠಕ್ಕೆ ನೂರಾರು ವರ್ಷಗಳ ಇತಿಹಾಸವಿದ್ದು ಗುದ್ನೇಶ್ವರ ಸ್ವಾಮಿಯು ಬಿತ್ತಿದನೆಂದು ಅವುಗಳ ಮುಂದೆ ಕಾಲಕ್ರಮೇಣ ಬೃಹತ್ ಮರಗಳಾಗಿ ಬೆಳೆದಿದ್ದು ಅವುಗಳಿಂದ ಬರುವ ಹುಣಸೆ ಹಣ್ಣಿನ ಆದಾಯವನ್ನು ತಾಲೂಕು ಆಡಳಿತವು ತೆಗೆದುಕೊಳ್ಳುತ್ತಾ ಜಾತ್ರಾ ಮಹೋತ್ಸವದಂತಹ ಕಾರ್ಯಕ್ರಮಗಳನ್ನು ನಡೆಸ್ತಾ ಇತ್ತು. ಮಠಕ್ಕೆ ಸಂಬಂಧಿಸಿದಂತೆ ಸುಮಾರು 600ರಿಂದ 800 ಮರಗಳಿದ್ದು ಅವುಗಳು ಬಹಳ ಹಿಂದಿನ ಕಾಲದಾಗಿದ್ದು ಕೆಲವೊಂದಿಷ್ಟು ತಾವೇ ನೆಲಕ್ಕೆ ಉರುಳಿ ಇನ್ನು 400-500 ಮರಗಳು ಉಳಿದಿದ್ದು ಅವುಗಳನ್ನು ಪ್ರತಿ ವರ್ಷ ಹರಾಜು ಮಾಡಲಾಗುತ್ತದೆ ಎಂದರು. ಈ ಮರಗಳನ್ನು ಯಾರೇ ಕಡಿಯುವುದಾಗಲಿ ಹುಣಸೆ ಹಣ್ಣನ್ನು ಹರಿಯುವುದಾಗಲಿ ಮಾಡಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗ್ತಾ ಇತ್ತು. ಆದರೆ ತಾಲೂಕು ಆಡಳಿತ ಹಾಗೂ ಕಮಿಟಿ ಅವರಿಗೆ ಈ ವಿಷಯವನ್ನು ತಿಳಿಸದೆ ಮರಗಳನ್ನು ನೆಲಕ್ಕೆ ಉರುಳಿಸಿದ್ದು ಸಾರ್ವಜನಿಕರ ಹಾಗೂ ಪರಿಸರ ಪ್ರೇಮಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕುರಿತು ಇಲ್ಲಿನ ನಿವಾಸಿಗಳು ಕೂಡ ಮಾತನಾಡಿದರು. ಈ ಹಿಂದೆ ನಮ್ಮ ಜಮೀನಿನಲ್ಲಿ ನಾವು ಕೃಷಿ ಚಟುವಟಿಕೆ ಕೈಗೊಂಡಾಗ ಸುಮ್ಮನೆ ಹುಣಸೆ ಮರಗಳನ್ನು ಕಡ್ದಿದ್ದೀರಿ ಅಂತ ಆರ್ಐ ನಮ್ಮ ಗ್ರಾಮದವರ ಮೇಲೆ FIR ದಾಖಲಿಸಿ ನಮ್ಮ ಮೇಲೆ ಕೇಸ್ ಮಾಡಿದ್ರು. ಆದರೆ ಇಂದು ಕ್ರೀಡಾಕೂಟದ ನೆಪಗಳಿಂದ ಹಾಗೂ ಕೆಎಲ್ಇ ಕಾಲೇಜಿನ ಕೆಲವೊಂದಿಷ್ಟು ಸದಸ್ಯರು ಹಾಗೂ ಮುಖಂಡರ ಮಾತುಗಳನ್ನು ಕೇಳಿ ಕಾಲೇಜು ಪ್ರಾಚಾರ್ಯರು ಮುಂದೆ ನಿಂತು ಹುಣಸೆ ಮರಗಳನ್ನು ನೆಲಕ್ಕೆ ಉರುಳಿಸಿದ್ದಾರೆ. ಸ್ಥಳೀಯ ತಾಲೂಕು ಆಡಳಿತವಾಗಲಿ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸರ್ವೆ ನಂಬರ್ ಮೇಲೆ ಕೋರ್ಟ್ ಸ್ಟೇ ಇದ್ರೂ ಕೂಡ ಕಾನೂನು ಉಲ್ಲಂಘನೆಯಲ್ಲಿ ತೊಡಗಿದ್ದಾರೆ. ಮರಗಳನ್ನು ರಕ್ಷಿಸಿ ಪೋಷಿಸಬೇಕಾದ ಇವರೇ ಈ ರೀತಿ ವರ್ತನೆ ತೋರಿಸಿರುವುದು ಸರಿಯೇ ಅಂತ ಪ್ರಶ್ನೆ ಮಾಡಿದರು. ಈ ಕುರಿತು ಪ್ರಾಚಾರ್ಯ ಅರುಣ್ ಅವರು ಮಾತನಾಡಿದರು. ನಮ್ಮ ಕಾಲೇಜಿನ ಕ್ರೀಡಾಕೂಟದ ಅಂಗವಾಗಿ ಸ್ವಚ್ಛತೆ ಮಾಡ್ತಿದ್ದೇವೆ, ನಾವು ಮರಗಳಿಗೆ ಯಾವುದೇ ಧಕ್ಕೆಯನ್ನು ಉಂಟು ಮಾಡಿಲ್ಲ ಅಂತ ಸಮರ್ಥನೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ಸಿದ್ದಲಿಂಗಯ್ಯ ಬಂಡಿ, ಶರಣಯ್ಯ ಹುಣಸಿ ಮರದ, ಜಗನ್ನಾಥ ಬೋವಿ, ಸಂಗಯ್ಯ ಬಂಡಿ, ರುದ್ರಯ್ಯ ಬಂಡಿ, ರುದ್ರಯ್ಯ ಹುಲಿ, ಶರಣಯ್ಯ ಹೂವಿನಾಳ್, ರುದ್ರಯ್ಯ ನಾಗಣ್ಣವರು, ಈರಯ್ಯ ನಾಗಣ್ಣವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಪಂಚಯ್ಯ ಹಿರೇಮಠ. ದೇವಸ್ಥಾನದ 800 ವರ್ಷ ಇತಿಹಾಸವುಳ್ಳಂಥ ಈ ಫಲ ಕೊಡ್ತಕ್ಕಂಥ ಹುಣಸಿ ಮರಗಳನ್ನು ಇವತ್ತು ಕೆಎಲ್ಇ ಕಾಲೇಜಿನವರು ಯಾವುದೋ ಫುಟ್ಬಾಲ್ ಟೂರ್ನಮೆಂಟ್ ಐತನ್ನ ಒಂದು ಉದ್ದೇಶ ಕಾರಣದಿಂದ ಇವತ್ತು ಆ ಗಿಡವನ್ನು ಜಲಸಂಪನ್ನ ಮಾಡಿದ್ದಾರೆ. ಹಾಗಾಗಿ ಗ್ರಾಮಸ್ಥರಿಂದ ಇದ್ರ ಬಗ್ಗೆ ಪ್ರತಿಭಟನೆ ಇದೆ ಮತ್ತು ಇದ್ರ ಬಗ್ಗೆ 78 ಸರ್ವೆ ನಂಬರಿನಲ್ಲಿ ಇಲ್ಲಿ ಯಾವುದು ಜಾಗವನ್ನು ಅಗಿಬಾರ್ದು ಮತ್ತು ಮರಗಳನ್ನು ಕಡಿಬಾರ್ದು ಅಂತೇಳಿ ಆ ಪಾಣಿಯಲ್ಲಿ ಕಲಂನಿದ್ದ ಕಾರಣ ಮತ್ತು ಸ್ಟೇ ಆಗೈತಿ. ಈಗ ಆ ಕಾಲೇಜ್ ಸಲುವಾಗಿ ಸ್ವಲ್ಪ ಇದರಿಂದ ಸ್ಟೇ ಐತಿ. ಇದಿದ್ದು ಕೂಡ ಇವತ್ತು ಅಧಿಕಾರ ದರ್ಪದಿಂದ ಯಾರಿಗೂ ಹೇಳಲಾರ್ದನ ಇವತ್ತು RI ಅವರಿಗೂ ಮತ್ತು ತಹಶೀಲ್ದಾರ್ ತಿಳಿಸಲಾರ್ದನ ಇವತ್ತು ಪಟ್ಟಣ ಪಂಚಾಯತಿಯ ಒಂದು ವೆಹಿಕಲ್ JCB ತೆಗೆದುಕೊಂಡು ಬಂದು ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಮಾಡಿದ ಸಂದರ್ಭ ಇದು ಯಾಕೆ ಮಾಡೋಕತ್ತೀನಿ ಕೇಳಿದ್ರು ನಮ್ಗೆ ಅವಶ್ಯ ಶಬ್ದಗಳಿಂದ ನಿನಗೆ ಯಾಕೆ ಕೇಳಬೇಕು, ನೀನೇನು ದೊಡ್ಡಿದನು, ನೀನೇನು ಲೀಡ್ರನು, ನೀನು ಅಧಿಕಾರಿಗಳನ್ನ ಇದಕ್ಕಂತೇಳಿ ನಮ್ಗೆ ಅವಶ್ಯ ಶಬ್ದಗಳಿಂದ ಮಾತಾಡಿ ಮತ್ತು ನಮ್ಗೆ ಏನು ಇದಕ್ಕೆ ಕೇರ್ ಅನ್ನೋದ್ಲಾರೇ ಇವತ್ತು ಅಧಿಕಾರಿಗಳೇ ನಿನ್ನೆನೇ ಫೋನ್ ಮಾಡಿದ್ವಿ, ಅವರು ಇನ್ನೂ ಬಂದಿಲ್ಲ, ಈಗ ಬರ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದನ್ನು ಯಾರು ಈ ಗಿಡಗಳನ್ನು ಮರಣ ಹೋಮ ಮಾಡಿದ್ದಾರೆ ಅವರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು. ಈ ಮರಣ ಹೋಮ ಮಾಡಿದಂಥ ಫಲ ಕೊಡ್ತಕ್ಕಂಥ ಹುಣಸಿ ಮರಗಳನ್ನು 800 ವರ್ಷಗಳಿಂದ ಗುದ್ನೇಶ್ವರ ಜಾತ್ರೆಗೆ ಸಾರ್ವಜನಿಕರು ಮತ್ತು ತಹಶೀಲ್ದಾರ್ ಮುಖಾಂತರ ಇದು ಲೀಲವಾಗಿ ಆ ಜಾತ್ರೆ ಕಾರ್ಯಕ್ರಮಕ್ಕೆ ಅದೇ ದುಡ್ಡನ್ನು ನಿಯೋಗ ಮಾಡ್ತಕ್ಕಂಥ ಕಾರ್ಯಕ್ರಮ ಪ್ರತಿ ವರ್ಷ ನಡೀತೈತಿ. ಹಾಗಾಗಿ ಇಲ್ಲಿ ಸಾವಿರಾರು ಭಕ್ತಾದಿಗಳು ಬರ್ತಕ್ಕಂಥ ನೆರಳು ಕೊಡ್ತಕ್ಕಂಥ ಮರಗಳನ್ನು ಮರಣಹೋಮ ಮಾಡಬಾರ್ದು ಅಂತ ಹೇಳಿ ನಾವೆಲ್ಲ ಗುದ್ದೇಮಠ ಗ್ರಾಮಸ್ಥರು ಕೂಡಿ, ಹಿರಿಯರು ಕೂಡಿ, ಯುವಕರು ಕೂಡಿ, ಎಲ್ಲರೂ ಕೂಡಿ ಇದನ್ನು ಪ್ರತಿಭಟಿಸ್ತೀವಿ. ಇದನ್ನು ಈ ಸ್ವಚ್ಛತೆ ಕಾರ್ಯಕ್ರಮದ ಕೈಗೊಂಡಂಥವರಿಗೆ ಎಲ್ಲರಿಗೂ ಕೂಡ ತಕ್ಕ ಶಿಕ್ಷೆ ಆಗಬೇಕು. ಅಲ್ಲಿಂದ ಇನ್ನು ಉಳಿದಂಥ ಮರಗಳಿಗೆ ಅದನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಅದಕ್ಕೆ ಏನು ಪೋಷಣೆ ಬೇಕು ಆ ಪೋಷಣೆ ಆ ತಾಲೂಕು ಆಡಳಿತ ಅಧಿಕಾರಿಗಳು ಅದನ್ನು ನೆರವೇರಿಸಬೇಕಂತೇಳಿ ಈ ಗ್ರಾಮದ ದೈವದ ಮುಖಾಂತರ ನಾನು ಅವರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೀನಿ. ದಯವಿಟ್ಟು ಎಲ್ಲ ಮರಗಳು ಇದು ವಯಸ್ಸಾಗಿದ ಕಾರಣ ಅದಕ್ಕೆ ಏನಾರ ಪೋಷಣೆ ಮಾಡಲಿಕ್ಕೆ ಅದಕ್ಕೆ ನೀರಿನ ವ್ಯವಸ್ಥೆ, ಅದಕ್ಕೆ ಮಣ್ಣು ಹಾಕ್ತಕ್ಕಂಥ ಕೆಲಸಗಳನ್ನು ಮುಂದಿನ ದಿನಮಾನಗಳಲ್ಲಿ ತಹಶೀಲ್ದಾರ್ ಮಾಡ್ಬೇಕಂತೇಳಿ ನಾವು ಮತ್ತೊಮ್ಮೆ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮಾಡ್ತಕ್ಕಂಥ JCP ಆಗ್ಬಿಟ್ರು ಮತ್ತು ಈ ಶಾಲೆಯ ಕೆಎಲ್ಇ ಮುಖ್ಯಸ್ಥರಾದಂಥ ಪ್ರಿನ್ಸಿಪಾಲ್ ಸರ್ ಅವರು ನಾವು ಕೇಳಿ ನಿಮ್ಗೆ ಯಾಕೆ ಕೇಳಬೇಕು, ಅವ್ರು ಬಂದು ಮಾಡಿಸ್ತಾರ ನಿಮ್ಗೆ ಯಾಕೆ ಕೇಳಬೇಕು, ನಾನು ಅದಕ್ಕೆ ಹೇಳಿದ ಸರ್. ನಾನು ಆ ಮಠಕ್ಕೆ
ಸದಸ್ಯ ಇದೀನಿ ಸರ್ ಮಠಕ್ಕೆ ಬಾಡಿ ಒಳಗೆ ನಾನು ಅಧ್ಯಕ್ಷ ಇದೀನಿ ಸರ್, ಸೇವಾ ಸಮಿತಿ ಅಧ್ಯಕ್ಷ ಇದೀನಿ ಸರ್. ಹಾಗಾಗಿ ನಾನು ಕೇಳಬೇಕಾಗುತ್ತದೆ. ಇನ್ನೊಂದು, ಆ ಅಧ್ಯಕ್ಷ ಇರಲಿ ಬಿಡಲಿ, ಇರ್ಲಿಕ್ಕೆ ಇದು ನನ್ನ ಮೂಲ ನಂದು ಕಾರ್ಯಕರ್ತ ನಾನು ಮಾಡ್ಬೇಕಾದ್ರೆ ನಾನು ಕೂಡ ಒಂದು ಪರಿಸರ ಪ್ರೇಮಿ, ನಾನು ಅದನ್ನು ಕಾಯಲೇಬೇಕಾಗುತ್ತಾ. ಇವತ್ತು ನನಗೆ ಅದು ಒಂದು ಅನ್ನ ಉಂಡಿನ ಗುಂಜೇಶ್ವರ ದೇವಸ್ಥಾನ ಜಗದಲ್ಲಿ ಇದೀನಿ ನಾನು. ಹಾಗಾಗಿ ನಾನು ಅದನ್ನು ಪಾಲನೆ ಮಾಡಬೇಕಾದ್ರೆ ನನ್ನ ಜವಾಬ್ದಾರಿ ಐತಿ. ನಾನೊಬ್ಬ ನಾಗರಿಕಾಗಿ ನಾನು ಕೇಳಕ್ಕೆ ಬಂದ ಸಂದರ್ಭದೊಳಗೆ ಅವರು ಉಡಾಪಿ ಉತ್ತರಗಳನ್ನು ನನಗೆ ಕೊಟ್ಟರು. ಹಾಗಾಗಿ ನಾನು ಇವತ್ತು ನಮ್ಮ ಗ್ರಾಮಸ್ಥರನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್. ಅಲ್ಲಿಂದ ಅವ್ರಿಗೆ ಯಾರೋ ಕೇಳಿ ಅಧ್ಯಕ್ಷರು ಅವ್ರು ಕೂಡಿ ಮಾಡಿಸ್ಯಾರ, ನೀನೇನು ಸಂಬಂಧ ಅವ್ರು ಕೇಳ್ಕೊಂತೇಳಿ ನಮ್ಗೆ ಉಡಾಪಿ ಉತ್ತರಗಳನ್ನು ಅವ್ರು ಕೊಡ್ತಾ ಇದ್ದಾರೆ ಸರ್. ಹಾಗಾಗಿ ಇದಕ್ಕೆ ತಕ್ಕ ನ್ಯಾಯ ಸಿಗ್ಬೇಕು ಸರ್. ಅಮಾಯಕರ ಮೇಲೆ ನಾವೆಲ್ಲರೂ ಒಂದು ವಾಲಿ ಏನಾದ್ರು ಬಿದ್ದೈತೆ ಅಂದ್ರೆ ನಮ್ಮ ಮೇಲೆ ಕೇಸ್ ಮಾಡ್ತಾರೆ ಸರ್. ನಮ್ಮ ಹೊಲದಲ್ಲಿ ನಾವು ಸಾಗುವಳಿ ಮಾಡಿದ್ರು ಕೂಡ ನಮ್ಮ ಮೇಲೆ, ನಾ ಊರಾಗಿದ್ದಿಲ್ಲ ಅನ್ನೋ ಸಂದರ್ಭದಲ್ಲಿ ಕೂಡ ನನ್ನ ಮೇಲೆ ನಂಬರ್ 1 ಆರೋಪಿ ಮಾಡ್ತಾರೆ ಸರ್. 9 ಮಂದಿ ಮೇಲೆ ಕೇಸ್ ಮಾಡ್ತಾರೆ. 9 ಮಂದಿ ಮೇಲೆ ಗ್ರಾಮದ ಹಿರಿಯರನ್ನೆಲ್ಲ ಕರ್ಕೊಂಡು ಹೋಗಿ ನಾವು ಸಂಧಾನ ಕರ್ಕೊಂಡು ಹೋಗಿ ಮನೆಗೆ ಕರ್ಕೊಂಡು ಹೋಗಿ FIR ಮಾಡ್ತಾರೆ. 24 ತಾಸು ಇನ್ನೂ ಯಾವ ಅಧಿಕಾರಿಗಳು ಬರ್ತಾ ಇಲ್ಲ ಸರ್. ನೀವು ಯಾರ ಮೇಲೆ ಇದನ್ನು ಕೆಡವಕ್ಕೆ ಯಾರು ಹೇಳಿದ್ರು ಸರ್? ಮರವನ್ನು ಕೆಡವಿಲ್ಲ, ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಬೇರೆ ಒಂದು ಗಿಡವನ್ನು ಇದು ಮಾಡಿದ್ವಿ. ಅದು ನಾವಿಲ್ಲದ ಸಮಯದಲ್ಲಿ ರಾತ್ರಿ ಬಿದ್ದಿದೆ ಅಂತ ಗ್ರಾಮಸ್ಥರು ನಮಗೆ ವಿಷಯ ಮುಟ್ಟಿಸಿದ್ರು. ಯಾರು ಹೇಳಿದ್ರಿ? ಗ್ರಾಮಸ್ಥರು ಸರ್. ಇಲ್ಲಿ ನಾವು ಬೆಳಿಗ್ಗೆ ಕಾಲೇಜಿಗೆ ಬಂದಾಗ ಸರ್ ಅದು ಅಂತ ಹೇಳಿದ್ರು ಸರ್. ಕ್ರೀಡಾಕೂಟದ ನೆಪದಲ್ಲಿ ತಾವ ನೆಲಕ್ಕೆ ಉಳಿಸಿರಿ ಅಂತೇಳಿ ಇಲ್ಲ ಸರ್, ಹಂಗಂದ್ರೆ ನಮ್ಮ ಕ್ಯಾಂಪಸ್ ಒಳಗೆ ಭಾಳ ಇದಾವೆ, ಅದನ್ನ ಮಾಡ್ಬೋದು. ನಾವು ಮಾಡಿದ ಸ್ವಚ್ಛತಾ ಕಾರ್ಯಕ್ರಮ ಅಲ್ಲಿ ಎಲ್ಲ ಫೋಟೋಸ್ ನೋಡ್ಕೋಬೋದು ಸರ್. ಈಗ JCB ನೀವು ಮರನ ನೆಲಕ್ಕೆ ಉಳಿಸಿರಿ ಅಂತ ಅವ್ರ ಆರೋಪ ಐತೆ. ನಾವು ಇದ್ದಾಗ ಆಗಿಲ್ಲ ಸರ್. ಮತ್ತು ಈಗ ಅವ್ರ ಹೇಳಿಕೆ ನೀವೇನು ಹೇಳ್ತೀರಿ? ಗೊತ್ತಿಲ್ಲ ಸರ್, ಅದು ಸರ್ ಹೇಳ್ತಾರೆ. ನೀವು ಏನೇನು ಮಾಡಿದ್ರಿ ಇಲ್ಲಿ? ಏನೇನು ಸ್ವಚ್ಛತೆ ಅಂದ್ರೆ ಏನೇನು ಮಾಡಿದ್ರಿ? ಏನಿಲ್ಲ ಸರ್, ಅವು ಜಾಲಿಕಂಟಿ, ಆಮೇಲೆ ಅಲ್ಲಿ ಟ್ಯಾಂಕಿಂದ ಓವರ್ಫ್ಲೋ ಆಗ್ತಾ ಇತ್ತು ನೀರು. ಓವರ್ಫ್ಲೋ ಅನ್ನು ಕೂಡ ಅದಕ್ಕೊಂದು ಹರಿ ಮಾಡಿಕೊಟ್ಟಿವಿ. ಅಂದ್ರೆ ಅದು ನೀರು ಭಾಳ ಇಲ್ಲಿ ಕಾಲೇಜ್ ಬರೋದಕ್ಕೆ ಅದು ಹರಿ ಮಾಡ್ಕೊಂಡು ಕೂಡ ಅಲ್ಲಿ ನೋಡ್ಬೋದು. ಅದು ಅಷ್ಟು ಮಾಡಿದ್ವಿ. ಈ ಕಡೆ ಇಲ್ಲಿ ಜಾಲಿಕಂಟಿ ಭಾಳ ಇದ್ದಕ್ಕೆ ಅದನ್ನು ತೆಗಿಸಿದ್ದೀವಿ ಸರ್ ಅಷ್ಟೇ. ಈಗ ಮರನ ನೀವು ಉಳಿಸಿಲ್ಲ, ಅದನ್ನು ಕೆಡವಿಲ್ಲ ಸರ್. ಮರ ನಾವು ಉಳಿಸಿಲ್ಲ ಅಂತ ಹೇಳತ್ತಿಲ್ಲ ಸರ್, ಅದು ಉಳಿಸಿ ಅಂತಲೇ ಹೇಳತ್ತಿಲ್ಲ ಸರ್. ಆದರೆ ನಾವು ಕಿತ್ತಿದ್ದು ವೇಸ್ಟ್ ಇಲ್ಲಿ ಏನು ಜಾಲಿಕಂಡಿ ಸರ್, ಅವ್ರು ಅದಷ್ಟೇ. ಒಟ್ಟು ಮರಕ್ಕೆ ನಿಮ್ಗೆ ಯಾವುದೇ ಸಂಬಂಧ ಇಲ್ಲ? ಸಂಬಂಧ ನಮ್ಮ ಜಾಗದಾಗ ಇದೆ ಸರ್, ಅದಂದ್ರೆ ಮಠದ ಜಾಗದಾಗ ಇದೆ ಸರ್. ಹಂಗಲ್ಲ, ನಮ್ಮ ಕೆಲಸ ಎಲ್ಲ ಬಿದ್ದಿದೆ ಅಂತ ಹೇಳ್ತಾರೆ ಸರ್. ಹ್ಞೂ ಅಂತ ಹೇಳಿದ್ವಿ ಸರ್ ಅಷ್ಟೇ.